ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯ ಚರಿತ್ರೆ ಅತ್ಯಂತ ಶ್ರೇಷ್ಠ ಹಾಗೂ ಸಾಹಿತ್ಯ ಕೃತಿಗಳನ್ನು, ಸಾಹಿತಿಗಳನ್ನು, ಕವಿಗಳನ್ನು ಒಳಗೊಂಡಂತಹ ಕನ್ನಡ ಸಾಹಿತ್ಯ ಪರಂಪರೆ ಹಲವಾರು ಪ್ರಥಮಗಳನ್ನು ಹೊಂದಿದೆ. ಇಂತಹ ಕನ್ನಡ ಸಾಹಿತ್ಯ ಚರಿತ್ರೆಯ ಈ ಪ್ರಥಮಗಳು ಕರ್ನಾಟಕ ಸರ್ಕಾರ ನಡೆಸುವಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಸಾಹಿತ್ಯದ ಕುರಿತಾಗಿ ಹಾಗೂ ಕನ್ನಡದ ಪ್ರಥಮಗಳ ಕುರಿತಾಗಿ ಹಲವಾರು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಸಂಭವನೀಯ ಪ್ರಶ್ನೆಗಳಲ್ಲಿ ಪ್ರಥಮಗಳ ಕುರಿತಾದಂತಹ ಪ್ರಶ್ನೆಗಳು ಇದ್ದೇ ಇರುತ್ತವೆ. ಇಂತಹ ಕನ್ನಡದ ಪ್ರಥಮಗಳ ಮಾಲಿಕೆಯಲ್ಲಿ ಮುಂದುವರೆದ ಭಾಗವಾಗಿ ಕೆಲವೊಂದಿಷ್ಟು ಕನ್ನಡದ ಪ್ರಥಮಗಳ ಕುರಿತಾದಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿ ಉಪಯುಕ್ತ ಅನ್ನುವುದನ್ನು ನಾನು ಭಾವಿಸ್ತಾ ಇದ್ದೀನಿ. ಕೇವಲ ಹೇಗೆ ಪ್ರಥಮ ಕಂಠಪಾಠ ಮಾಡುವುದಕ್ಕಿಂತ ಅದು ಹೇಗೆ ಪ್ರಥಮವಾಗಿದೆ, ಯಾವ ರೀತಿಯಾದಂತಹ ಅಧಿಕೃತ ವಿಷಯವನ್ನು ಒಳಗೊಂಡಿದೆ, ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡ್ರೆ ಪ್ರಥಮ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಹಾಗಾಗಿ 5 ವಿಷಯಗಳ ಕುರಿತಾದಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ. ಆ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ಓದಿ, ಅರ್ಥೈಸಿಕೊಂಡು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಕನ್ನಡದ ಪ್ರಥಮಗಳ ಮುಂದುವರೆದ ಭಾಗದ ಕುರಿತು ತಿಳಿದುಕೊಳ್ಳೋಣ. ಕನ್ನಡದ ಮೊದಲ ಪ್ರೇಮ ಗೀತೆಗಳ ಸಂಕಲನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಒಲುಮೆ. ಪ್ರೇಮಗೀತೆಗಳ ಕವನ ಸಂಕಲನವನ್ನು ರಚನೆ ಮಾಡಿದಂತಹ ರಚನೆಕಾರರು ತೀನಂ ಶ್ರೀಕಂಠಯ್ಯ. ತೀನಂ ಶ್ರೀ ಅಂದರೆ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ. ಈ ಒಂದು ಒಲುಮೆ ಕವನ ಸಂಕಲನ ರಚನೆಯಾದಂತಹ ವರ್ಷ 1932. ತೀನಂ ಶ್ರೀಕಂಠಯ್ಯನವರಿಗೆ ಭಾಷಾ ವಿಜ್ಞಾನ ಮತ್ತು ಕಾವ್ಯ ಮೀಮಾಂಸೆಯಲ್ಲಿ ಆಸಕ್ತಿ ಇರತಕ್ಕಂತಹ ಒಂದು ವಿಷಯ ಕ್ಷೇತ್ರ. ಭಾರತೀಯ ಕಾವ್ಯ ಮೀಮಾಂಸೆಯ ಕೃತಿಯನ್ನು ರಚನೆ ಮಾಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪುರಸ್ಕೃತರಾದವರು. ಇವರು ರಚನೆ ಮಾಡಿದಂತಹ ಒಲುಮೆ ಕನ್ನಡದ ಮೊದಲ ಪ್ರೇಮಗೀತೆಗಳ ಸಂಕಲನವಾಗಿದೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯ ಸಾಹಿತ್ಯದ ರಮ್ಮ ಸಂಪ್ರದಾಯದ ಕಾವ್ಯದಿಂದ ಸಂಪ್ರದಾಯ ಕಾವ್ಯಗಳ ಮುಕ್ತಕಗಳಿಂದ ಪ್ರಭಾವಿತರಾಗಿ ತೀನಂ ಶ್ರೀಕಂಠಯ್ಯನವರು ತಮ್ಮ ತಾರುಣ್ಯ ವಯಸ್ಸಿನಲ್ಲಿ ಬರೆದ ಕವಿತೆಗಳ ಕವನ ಸಂಕಲನವಾಗಿದೆ. ಈ ಒಲುಮೆ ಕವನ ಸಂಕಲನ ಮುಂದೆ ಬಂದಿರುವಂತಹ KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಕವನ ಸಂಕಲನಕ್ಕೂ ಪ್ರಭಾವ ಬೀರಿದೆ ಎಂದರೆ ತಪ್ಪಾಗಲಾರದು. ಒಲುಮೆಯನ್ನು ಓದಿದಂತಹ ಕನ್ನಡ ಸಾಹಿತ್ಯದ ಸಹೃದಯಗಾರರಿಗೆ, ಕನ್ನಡ ಸಾಹಿತ್ಯಕ್ಕೆ ಇಂತಹ ಹಲವಾರು ಕವನ ಸಂಕಲನಗಳು ಬರಲಿ ಎಂಬುದು ಸಹೃದಯಗಾರರ ಮನಸ್ಸಿಗೆ ಮುದ ನೀಡುವ ಕವನ ಸಂಕಲನವಾಗಿದೆ ಅನ್ನುವುದನ್ನು ಮರೆಯುವಂತಿಲ್ಲ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ HV ನಂಜುಂಡಯ್ಯ. HV ನಂಜುಂಡಯ್ಯ ಕನ್ನಡ ಸಾಹಿತ್ಯ ಪರಿಷತ್ನ ಮೊದಲ ಅಧ್ಯಕ್ಷರೂ ಹೌದು ಹಾಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರೂ ಹೌದು ಅನ್ನುವ HV ನಂಜುಂಡಯ್ಯನವರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧಿಕಾರದ ಅವಧಿ 1915ರಿಂದ 1920. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದು. ಪ್ರಸ್ತುತ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಡಾಕ್ಟರ್ ಮಹೇಶ್ ಜೋಶಿಯವರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಇವರು 26ನೇ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಿದ್ದು, ಕನ್ನಡ ಸಾಹಿತ್ಯ ಪರಿಷತ್ತು ರಾಜಧಾನಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಚಾಲನೆ ನೀಡಿದವರು ನಲ್ಮಡಿ ಕೃಷ್ಣರಾಜ ಒಡೆಯರ್. ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿರುವಂತಹ ಸಂದರ್ಭದಲ್ಲಿ ಸ್ಥಾಪಿತವಾಗಿರತಕ್ಕಂತಹ ಸಾಹಿತ್ಯ ಪರಿಷತ್ತು ಆಗಿದೆ. HV ನಂಜುಂಡಯ್ಯನವರು 1915, 1916, 1917 ಮೊದಲ 3 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವುದು ಇಂದಿಗೂ ಸಾಹಿತ್ಯಿಕ ವಲಯದಲ್ಲಿ ಐತಿಹಾಸಿಕ ದಾಖಲೆ ಆಗಿದೆ. ಹಾಗಾಗಿ
ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಎಂಬ ಪ್ರಶ್ನೆಗೆ HV ನಂಜುಂಡಯ್ಯನವರೇ ಇದರ ಮೊದಲ ಅಧ್ಯಕ್ಷರು. ಇನ್ನು ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಮೊದಲ ವಚನಕಾರರು ಯಾರು ಎಂಬ ಪ್ರಶ್ನೆಗೆ ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ. ವಚನ ಸಾಹಿತ್ಯಕ್ಕೆ ಮುನ್ನುಡಿಯನ್ನ ಬರೆದಂತಹ ದೇವರ ದಾಸಿಮಯ್ಯನವರ ಕಾಲಮಾನ 10ನೇ ಶತಮಾನ. ಸ್ಥಳ ಸುರಪುರ ತಾಲೂಕಿನ ಮುದನೂರು ಗ್ರಾಮ. ದೇವರ ದಾಸಿಮಯ್ಯನವರ ವಚನಗಳ ಅಂಕಿತನಾಮ ರಾಮನಾಥ. ಇಲ್ಲಿವರೆಗೂ ನಮಗೆ ಉಪಲಬ್ಧವಾಗಿರತಕ್ಕಂತಹ ವಚನಗಳ ಸಂಖ್ಯೆ 150. ದೇವರ ದಾಸಿಮಯ್ಯನವರನ್ನ ವಚನ ಸಾಹಿತ್ಯದ ಆದ್ಯ ಪ್ರವರ್ತಕ ಎಂದು ಕರೆಯಲಾಗುತ್ತದೆ. ಕಾರಣ ವಚನ ಸಾಹಿತ್ಯ ಹುಟ್ಟಿದ್ದು ಇವರಿಂದ ಅನ್ನುವುದನ್ನು ನಾವು ಸ್ಮರಿಸಿಕೊಳ್ಳಬೇಕಾಗುತ್ತದೆ. ಬಸವಾದಿ ಪ್ರಮತರ ಸಾಹಿತ್ಯಕ್ಕೆ ವಚನಗಳ ರಚನೆಗೆ ದೇವರ ದಾಸಿಮಯ್ಯನ ವಚನಗಳೇ ಮೂಲ ಆಧಾರ ಅನ್ನುವುದನ್ನು ಸರ್ವ ವಚನಕಾರರು ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ ಮುಂತಾದ ಎಲ್ಲ ವಚನಕಾರರು ದೇವರ ದಾಸಿಮಯ್ಯನನ್ನ ಸ್ಮರಿಸಿಕೊಂಡಿರುವುದು ಅವರ ವಚನಗಳ ಮೂಲಕವಾಗಿ ತಿಳಿದು ಬರುತ್ತದೆ. ಎಲ್ಲರಿಗಿಂತಲೂ ಮೊದಲ ವಚನಕಾರನಾಗಿ, ವಚನಕಾರರಿಗೆ ವಚನ ಸಾಹಿತ್ಯಕ್ಕೆ ಆದ್ಯ ಪ್ರವರ್ತಕನಾಗಿ, ಮೊದಲ ವಚನಕಾರನಾಗಿ, ನಂತರದ ಎಲ್ಲ ಶರಣರಿಗೆ ಮಾದರಿಯಾಗಿ ಕಂಡು ಬಂದಿದ್ದಾರೆ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಮೊದಲ ವಚನಕಾರ ಯಾರು ಎಂಬ ಪ್ರಶ್ನೆಗೆ ದೇವರ ದಾಸಿಮಯ್ಯ. ಇನ್ನು ಹೊಸಗನ್ನಡದ ಮೊದಲ ಮಹಾಕಾವ್ಯ ಯಾವುದು ಎಂಬ ಪ್ರಶ್ನೆಗೆ ಶ್ರೀರಾಮಾಯಣ ದರ್ಶನಂ ಉತ್ತರವಾಗಿದೆ. ಇದರ ರಚನೆಕಾರರು ರಸಋಷಿ ಕುವೆಂಪು. ಪ್ರಕಟಣೆಯಾದ ವರ್ಷ ಮೊದಲ ಭಾಗ ಕ್ರಿಸ್ತಶಕ 1949, ಎರಡನೇ ಭಾಗ ಕ್ರಿಸ್ತಶಕ 1950. ಹೊಸಗನ್ನಡದಲ್ಲಿ ಮಹಾಕಾವ್ಯಗಳ ರಚನೆ ನಿಂತೇ ಹೋಯಿತು ಅನ್ನುವಂತಹ ಸಹೃದಯಗಾರರ ಮಾತಿ ಸೃಷ್ಟಿಯಾದ ಮಹಾಕಾವ್ಯ ಈ ಶ್ರೀರಾಮಾಯಣ ದರ್ಶನಂ. ವಾಲ್ಮೀಕಿ ರಾಮಾಯಣದ ಕಥಾಹಂದರದಲ್ಲಿ ಸರ್ವೋದಯದ ಸಮನ್ವಯ ತತ್ವಗಳನ್ನು ಪ್ರತಿಪಾದಿಸಿರುವ ಈ ಮಹಾಕಾವ್ಯವು ಕುವೆಂಪುರವರ ಸೃಜಿಸಿದ ಮಹಾಕೃತಿಯು. ಇದು ಇಲ್ಲಿನವರೆಗೂ ಸುಮಾರು 20ಕ್ಕೂ ಅಧಿಕ ಸಲ ಮರುಮುದ್ರಣವನ್ನಗೊಂಡಂತಹ ಮಹಾಕಾವ್ಯವಾಗಿದ್ದು, ಕುವೆಂಪುರವರು 12ನೇ ಶತಮಾನದ 13ನೇ ಶತಮಾನದ ಲಲಿತ ರಗಳೆಯನ್ನ ಹೊಸಗನ್ನಡದಲ್ಲಿ ಸರಳ ರಗಳೆಯಲ್ಲಿ ಬಳಕೆ ಮಾಡಿಕೊಂಡು ಶ್ರೀರಾಮಾಯಣ ದರ್ಶನಂ ಕೃತಿಯನ್ನ ರಚನೆ ಮಾಡಿರುವುದು ಹೊಸಗನ್ನಡ ಸಾಹಿತ್ಯದಲ್ಲಿ ಇದು ಮೊದಲ ಮಹಾಕಾವ್ಯವಾಗಿ ಗುರುತಿಸಿಕೊಂಡಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರದ ಜ್ಞಾನಪೀಠ ಪ್ರಶಸ್ತಿ ದೊರಕಿರುವುದು ಇಲ್ಲಿ ಗಮನಿಸಬೇಕಾದಂತಹ ಅಂಶವಾಗಿದೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸಾಧನೆ ಮಾಡಿದಂತಹ ಸಾಹಿತಿಗಳಿಗೆ ಅಥವಾ ಕವಿಗಳಿಗೆ ಕರ್ನಾಟಕ ಸರ್ಕಾರ ಪಂಪ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತಹ ಒಂದು ಪಾರಂಪರಿಕವಾದಂತಹ ಕಾರ್ಯವನ್ನ ಕರ್ನಾಟಕ ಸರ್ಕಾರ ನಿರ್ವಹಿಸಿಕೊಂಡು ಬಂದಿದೆ. ಕರ್ನಾಟಕ ಸರ್ಕಾರದ ಸಾಹಿತ್ಯಿಕ ವಲಯದಲ್ಲಿ ಅತ್ಯುನ್ನತ ಪ್ರಶಸ್ತಿ ಎಂದರೆ ಅದು ಪಂಪ ಪ್ರಶಸ್ತಿ. ಆದಿಕವಿ ಪಂಪನ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಈ ಒಂದು ಪ್ರಶಸ್ತಿಯನ್ನ ಭಾಜನ ಮಾಡುತ್ತಿದ್ದು, ಪ್ರಶಸ್ತಿ ಸ್ಥಾಪನೆಯಾದ ವರ್ಷ 1987. ಪ್ರಶಸ್ತಿ ನೀಡುವವರು ಕರ್ನಾಟಕ ಸರ್ಕಾರ. ಪ್ರಶಸ್ತಿಯ ಮಾದರಿ ನಾಗರಿಕ. ಪ್ರಶಸ್ತಿಯ ಪುರಸ್ಕಾರದ ಒಂದಿಷ್ಟು ಅಂಶಗಳು: 1987ರಿಂದ 2007ರವರೆಗೆ ಒಂದು ಪ್ರಶಸ್ತಿ ಪಡೆದುಕೊಂಡಂತಹ ಕವಿ ಅಥವಾ ಸಾಹಿತಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ, ಆದಿಕವಿ ಪಂಪನ ಪುತ್ಥಳಿ ಇವೆಲ್ಲವನ್ನ ಒಳಗೊಂಡಿತ್ತು. ಆದರೆ 2008ರಿಂದ ಇಲ್ಲಿವರೆಗೂ ಪ್ರಶಸ್ತಿಯ ಮೊತ್ತವನ್ನ 3 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಿದ್ದು, ಕರ್ನಾಟಕ ಸರ್ಕಾರ ಅದನ್ನು ಕೊಡಮಾಡಲ್ಪಡುತ್ತದೆ. ಪ್ರಶಸ್ತಿ ಪತ್ರ ಪುತ್ಥಳಿಯೊಂದಿಗೆ ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತದೆ. ಇಲ್ಲಿವರೆಗೆ ಸುಮಾರು 33 ಸಾಹಿತಿಗಳಿಗೆ ಪ್ರಶಸ್ತಿಯನ್ನ ನೀಡಲಾಗಿದ್ದು, ಪ್ರಥಮ ಪ್ರಶಸ್ತಿ ಪಡೆದುಕೊಂಡಂತಹ ಕವಿ ರಸಋಷಿ ಕುವೆಂಪು ಅವರು. 2019ರಲ್ಲಿ ಕೊನೆಯ ಬಾರಿ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಭಾಜನ ಮಾಡಿದ್ದು, ಅದನ್ನು ಪಡೆದುಕೊಂಡಂತಹ ಕವಿ ಪ್ರೊಫೆಸರ್ ಸಿದ್ದಲಿಂಗಯ್ಯ. ಕರ್ನಾಟಕ ರಾಜ್ಯದಲ್ಲಿ ಆದಿಕವಿ ಪಂಪನ ಹೆಸರಿನಲ್ಲಿ ಪ್ರಶಸ್ತಿ ಪಡೆದುಕೊಂಡಂತಹ ಕವಿಗಳ ಪಟ್ಟಿಯೇ ಅಗಾಧವಾಗಿ ಕಂಡು ಬರುತ್ತಿದ್ದು, ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಳ್ಳಿಕ್ಕೆ ಕವಿಗಳ ಸಾಹಿತ್ಯದ ಸೃಜನಶೀಲತೆ ಅತ್ಯಂತ ಮಹತ್ವದ ಸ್ಥಾನಮಾನವನ್ನ ಪಡೆದುಕೊಳ್ಳುತ್ತದೆ ಅನ್ನುವುದನ್ನ ಇಲ್ಲಿ ಅರಿಯಬಹುದಾಗಿದೆ.
ಹೀಗೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕನ್ನಡದ ಪ್ರಥಮಗಳು ಮಾಲಿಕೆಯಲ್ಲಿ ಈ ಒಂದು 5 ಪ್ರಥಮಗಳ ಕುರಿತಾದಂತಹ ಮಾಹಿತಿಯನ್ನ ತಾವು ಕೇಳಿದರೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ. ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದ್ರೆ ಕಮೆಂಟ್ ಮೂಲಕವಾಗಿ ಕೊಡಬಹುದಾಗಿತ್ತು. ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ಎಲ್ಲರಿಗೂ ಧನ್ಯವಾದಗಳು.